ಹಲೋ ಗೆಳೆಯರೇ, ನಾವು ಯಾವ ಜಾಗದಲ್ಲಿ ಕಲಿಯುತ್ತೇನೆ ಎಂಬುದಕ್ಕಿಂತ ನಾವು ಯಾವ ರೀತಿಯಾಗಿ ಕಲಿಯುತ್ತೇನೆ ಎಂಬುದು ಲೇಸು ಎಂದು ಹೇಳುತ್ತಾ ಇಂದಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಎಲ್ಲರಿಗೂ ಗಡಿನಾಡು ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರುತ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೆಳೆಯರೇ, RPF ಕಾನ್ಸ್ಟೇಬಲ್ ಮತ್ತು SI ಹುದ್ದೆಗಳಿಗೆ ಸಂಬಂಧಿಸಿದಂತೆ ರೀಸನಿಂಗ್ ಸೆಷನ್ ಅಂದರೆ ರೀಸನಿಂಗ್ ಸೆಷನ್ ಇಂದ 35 ಪ್ರಶ್ನೆಗಳು ಬರುತ್ತವೆ. ಅದರ ಬಗ್ಗೆ ಇಂದಿನ ಈ ವಿಡಿಯೋನಲ್ಲಿ ನಾವು ತಿಳಿದುಕೊಳ್ಳಲಿದ್ದೇವೆ. ಇಂದಿನ ವಿಡಿಯೋ ಬಂದ್ಬಿಟ್ಟು ನಂಬರ್ ಸಿರೀಸ್ನ ಮೇಲೆ ಇಂದಿನ ವಿಡಿಯೋ ಇದೆ. ಮೊದಲನೆಯ ಪ್ರಶ್ನೆಯನ್ನ ನೋಡೋಣ ಬನ್ನಿ ಫ್ರೆಂಡ್ಸ್. 300, ನಂತರ 285, 325, 265 ನಂತರದ ಸಂಖ್ಯೆ ಯಾವುದು ಎಂದು ನಾವು ತಿಳಿಸಬೇಕು. ಈ ಪ್ರಶ್ನೆಗೆ ಉತ್ತರಿಸುವ ವಿಧಾನವನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲು 300, ನಂತರ 285, ನಂತರ 320, ನಂತರ 265 ನಂತರದ ಸಂಖ್ಯೆ ಯಾವುದು ಎಂದು ನಾವು ತಿಳಿಸಬೇಕು. ಈ ಪ್ರಶ್ನೆಗೆ ಉತ್ತರಿಸುವ ವಿಧಾನ 300ರಿಂದ 285, 320, ನಂತರ 265 ಇದೆ. ಈ ಪ್ರಶ್ನೆಗೆ ಉತ್ತರಿಸುವ ವಿಧಾನ ನೋಡೋದಾದ್ರೆ 300ರಿಂದ 320 ಮತ್ತು 285ರಿಂದ 265 ಇಲ್ಲಿ +20 ಮಾಡಿದ್ದಾರೆ. ನಂತರ 285ರಿಂದ 265 ಇಲ್ಲಿ -20 ಮಾಡಿದ್ದಾರೆ. ಇದೇ ರೀತಿ ಮುಂದಿನ ಸಿರೀಸ್ ಕೂಡ ಫಾಲೋ ಆಗುತ್ತೆ. ಅಂದರೆ ನಂತರ ಬರುವ ಸಂಖ್ಯೆ 340. 320ಕ್ಕೆ +20 ಮಾಡಿದಾಗ ಬರುವ ಉತ್ತರ 340. ಈ ಪ್ರಶ್ನೆಗೆ ಸರಿಯಾದ ಉತ್ತರ 340 ಫ್ರೆಂಡ್ಸ್. ನಂತರ ಎರಡನೆಯ ಪ್ರಶ್ನೆ 48, 45, 40, 33 ಇದೆ. ಈ ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರಿಸಬೇಕೆಂದು ನೋಡೋದಾದ್ರೆ 48, 45, ನಂತರ 40, ನಂತರ 33 ನಂತರದ ಸಂಖ್ಯೆ ಯಾವುದು ಎಂದು ತಿಳಿಸಬೇಕು. ಈ ಪ್ರಶ್ನೆಗೆ ಉತ್ತರಿಸುವ ವಿಧಾನವನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇ ಸಂಖ್ಯೆ 48. 48ರಿಂದ 45 ಇದೆ. ಅಂದರೆ ಇಲ್ಲಿ -3 ಮಾಡಿದ್ದಾರೆ. ನಂತರದ ಸಂಖ್ಯೆ 45ರಿಂದ 40 ಇದೆ. ಅಂದರೆ ಇಲ್ಲಿ -5 ಮಾಡಿದ್ದಾರೆ. ನಂತರ 40ರಿಂದ 33 ಅಂದರೆ ಇಲ್ಲಿ -7. ಇಲ್ಲಿ ಫಾಲೋ ಆಗುತ್ತಿರುವ ಸಿರೀಸ್ ಬೆಸ ಸಂಖ್ಯೆಗಳು ಫ್ರೆಂಡ್ಸ್. ಅಂದರೆ 3, 5, 7 ನಂತರ ಬರುವುದು 9. ಅಂದರೆ 33ರಲ್ಲಿ -9 ಮಾಡಿದಾಗ ಬರುವ ಸಂಖ್ಯೆ ಈ ಪ್ರಶ್ನೆಗೆ ಉತ್ತರವಾಗಿದೆ. ಆ ಸಂಖ್ಯೆ 33 -9. ಈ ಪ್ರಶ್ನೆಗೆ ಸರಿಯಾದ ಉತ್ತರ 24 ಫ್ರೆಂಡ್ಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ 24. ನಂತರ ಮೂರನೆಯ ಪ್ರಶ್ನೆ 50, 25, 30, 15 ನಂತರದ ಸಂಖ್ಯೆ ಯಾವುದು ಎಂದು ತಿಳಿಸಬೇಕು. 50, 25, 30, 15 ನಂತರದ ಸಂಖ್ಯೆ ಯಾವುದು? ಈ ಪ್ರಶ್ನೆಗೆ ಉತ್ತರಿಸುವ ವಿಧಾನ 50ರಿಂದ 25, ನಂತರ 30, ನಂತರ 15. ಅಂದರೆ 50 ಇಲ್ಲಿ ಗಮನಿಸುವುದಾದರೆ 50, 25 ಅಂದರೆ 50 / 2 ಮಾಡಿದಾಗ 25 ಬರುತ್ತದೆ. ಅಂದರೆ ಇಲ್ಲಿ /2 ಮಾಡಿದ್ದಾರೆ. ನಂತರ 25ಕ್ಕೆ +5 ಮಾಡಿದ್ದಾರೆ. ನಂತರ 30ನ್ನು /2. ಇದೇ ರೀತಿ ನಂತರ ಮುಂದಿನ ಸಂಖ್ಯೆಯಲ್ಲಿ ಅಂದರೆ 15ರಲ್ಲಿ +5 ಮಾಡಿದಾಗ ಬರುವ ಉತ್ತರ 20. ಈ ಪ್ರಶ್ನೆಗೆ ಸರಿಯಾದ ಉತ್ತರ 20 ಆಗಿದೆ. ಅಂದರೆ ಇಲ್ಲಿ /2 ನಂತರ +5 ನಂತರ /2 ನಂತರ +5 ಈ ಸಿರೀಸ್ ಈ ಪ್ರಶ್ನೆಯಲ್ಲಿ ಫಾಲೋ ಆಗಿದೆ. ನಂತರ ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ
ನಾಲ್ಕನೆಯ ಪ್ರಶ್ನೆ 45, ನಂತರ 135, ನಂತರ 405, ನಂತರದ ಸಂಖ್ಯೆ ಯಾವುದು ಎಂದು ತಿಳಿಸಬೇಕು. ಈ ಪ್ರಶ್ನೆಗೆ ಉತ್ತರಿಸುವ ವಿಧಾನ ನೋಡುವುದಾದರೆ 45, ನಂತರ 135, ನಂತರ 405, ನಂತರದ ಸಂಖ್ಯೆ ಯಾವುದು ಎಂದು ನಾವು ತಿಳಿಸಬೇಕು. ಈ ಪ್ರಶ್ನೆಗೆ ಉತ್ತರಿಸುವ ವಿಧಾನವನ್ನು ನೋಡೋದಾದರೆ 45, ನಂತರ 135 ಇದೆ. ಅಂದರೆ 45 ಇಂಟು 3 ಮಾಡಿದಾಗ 135 ಬರುತ್ತದೆ. ಅದೇ ರೀತಿ ಮುಂದಿನ ಸಂಖ್ಯೆ ಅಂದರೆ 135 ಇಂಟು 3 ಮಾಡಿದಾಗ 405 ಬರುತ್ತದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 1215. ಈ ಪ್ರಶ್ನೆಗೆ ಉತ್ತರಿಸುವ ವಿಧಾನವನ್ನು ನೋಡಿದಾಗ ನಮಗೆ ಉತ್ತರ ಬರುವುದು 1215. ನಂತರದ ಪ್ರಶ್ನೆ ನಂತರದ 5ನೆಯ ಪ್ರಶ್ನೆ 121, 144, ನಂತರ 169. ಈ ಪ್ರಶ್ನೆಗೆ ಉತ್ತರಿಸುವ ವಿಧಾನವನ್ನು ನೋಡುವುದಾದರೆ 121, 144, 169, ನಂತರದ ಸಂಖ್ಯೆ ಯಾವುದೆಂದು ತಿಳಿಸಬೇಕು. ಈ ಪ್ರಶ್ನೆ ಯಾವ ರೀತಿಯಾಗಿ ಈ ಪ್ರಶ್ನೆಗೆ ಉತ್ತರಿಸುವುದೆಂದು ನೋಡೋಣ ಬನ್ನಿ. 121 ಈ ಸಂಖ್ಯೆಯು 11ರ ವರ್ಗವಾಗಿದೆ. ಅಂದರೆ 11ರ ವರ್ಗ ಸಂಖ್ಯೆ 121. ನಂತರ 12ರ ವರ್ಗ ಸಂಖ್ಯೆ 144. ನಂತರ 13ರ ವರ್ಗ ಸಂಖ್ಯೆ 169. ನಂತರ ನಾವು 14ರ ವರ್ಗ ಸಂಖ್ಯೆಯನ್ನು ಮಾಡಿದಾಗ ನಮಗೆ ಉತ್ತರ 196 ಬರುತ್ತದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 196 ಆಗಿದೆ ಫ್ರೆಂಡ್ಸ್. ನಂತರದ ಪ್ರಶ್ನೆ 12, 14, 11, 13, 10. ನಂತರದ ಸಂಖ್ಯೆ ಯಾವುದು ಎಂದು ತಿಳಿಸಬೇಕು. 12, 14, 11, 13, 10. ನಂತರದ ಸಂಖ್ಯೆ ಯಾವುದೆಂದು ತಿಳಿಸಬೇಕು. ಸ್ನೇಹಿತರೆ, ಈ ಪ್ರಶ್ನೆಯ ಉತ್ತರವನ್ನು ಕಾಮೆಂಟ್ ಮಾಡಿ ಮತ್ತು ವಿಡಿಯೋ ಯಾವ ರೀತಿ ಎನಿಸಿದು ಎಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋ ಯಾರಿಗೆ ಅಗತ್ಯವಿದೆಯಲ್ಲ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಎಂದು ಹೇಳುತ್ತಾ ವಿಡಿಯೋನ ಮುಗಿಸ್ತೀನಿ.